ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಸೊ ಇವತ್ತಿಂದ ಎವ್ರಿ ಸಂಡೇ ವೀಕ್ಲಿ ಪ್ರೆಡಿಕ್ಷನ್ಸ್ ಮಾಡ್ತೀನಿ ನಾನು. ಕವಡೆ ಮತ್ತು ಟ್ಯಾರೋ ಎರಡನ್ನೂ ಸೇರಿಸಿ ನಾನು ಒಂದು ಪ್ರೆಡಿಕ್ಷನ್ನ ಕೊಡ್ತೀನಿ. ಏರಿಸಿಂದ ಪೈಸಸ್ವರೆಗೂ ಈ ಪ್ರೆಡಿಕ್ಷನ್ಸ್ನ ನಾನು ಕೊಡ್ತಾ ಹೋಗ್ತೀನಿ. ಸೊ ಬೇಸ್ಡ್ ಆನ್ ಯುವರ್ ಡೇಟ್ ಆಫ್ ಬರ್ತ್ ಇದನ್ನು ನೀವು ನೋಡ್ಕೋಬಹುದು. ಸೊ ಬೇಸಿಕ್ಲಿ ಫಸ್ಟ್ ಏರಿಸಿಂದ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಗೊತ್ತಿರುತ್ತೆ, ಏರಿಸ್ ಇಸ್ ಅಗೇನ್ ಮಾರ್ಚ್ 21st ಟು ಏಪ್ರಿಲ್ 19th. ಸೊ ಈ ವಾರ ಹೇಗಿದೆ ಏರಿಸ್ ಅವ್ರದ್ದು ಓವರ್ ಆಲ್ ಒಂದು ಪ್ರೆಡಿಕ್ಷನ್ಸ್ ಅಂತ ನೋಡೋಣ. ಹೌ ಇಸ್ ದಿ ಎಂಟೈರ್ ವೀಕ್ ಗೋಯಿಂಗ್ ಟು ಬಿ ಫಾರ್ ಏರಿಸ್? ಓಕೆ, 10 of Cups. Looks very beautiful. Enjoyment, family, friends meeting. There might be a small emotional fulfillment overall. ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಲೈಫಲ್ಲಿ ಹ್ಯಾಪಿನೆಸ್ ಬರಬಹುದು. If you're single, there are chances that you might find someone. ಆರ್ ಇಫ್ ದೇರ್ ಇಸ್ ಸಮ್ ಏನಾದರೂ ಒಂದು ಮಿಸ್ಕಮ್ಯುನಿಕೇಷನ್ ಅಥವಾ ಪ್ರಾಬ್ಲಮ್ಸ್ ಅಂತ ಏನಾದರೂ ಇದ್ದರೆ ರಿಲೇಷನ್ಶಿಪ್ಪಲ್ಲಿ ಅದು ಸರಿ ಹೋಗುವಂಥ ಸಮಯ. ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಲುಕ್ಸ್ ಲೈಕ್ ಎನ್ ಎಂಜಾಯ್ಮೆಂಟ್, ಒಂದು ಒಳ್ಳೆಯ ಸಮಯ ಕಳೆಯುವಂಥ ವಾರ ಆಗಿರುತ್ತೆ ಇದು ನಿಮಗೆ ಅಂತ ಅನಿಸುತ್ತೆ. ಈವನ್ ವಿತ್ ರೆಸ್ಪೆಕ್ಟ್ ಟು ಯುವರ್ ವರ್ಕ್, ಕೆಲಸದ ನೋಡೋಣ. ಕೆಲಸದ್ದು ಸ್ವಲ್ಪ ಏರುಪೇರು ಕಾಣಿಸ್ತಾ ಇದೆ. ಸ್ವಲ್ಪ ಮಾತಾಡಬೇಕಾದ್ರೆ ಎಚ್ಚರ ವಹಿಸಿ. ನೀವು ಏನೋ ಹೇಳೋಕ್ಕೋಗಿ ಅದು ಇನ್ನೇನೋ ಅರ್ಥ ಮಾಡಿಕೊಂಡು ನಿಮಗೆ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಕೆಲಸದ ವಿಚಾರದಲ್ಲಿ. ಹಾಗೆ ನೋಡಿದ್ರೆ ನೆಕ್ಸ್ಟ್ ಲೆಟ್ ಮೀ ಸಿ ರಿಲೇಷನ್ಶಿಪ್ ಹೇಗಿರುತ್ತೆ. ಓಕೆ, ಯು ಹ್ಯಾವ್ ಟು ವರ್ಕ್, ಯು ಹ್ಯಾವ್ ಟು ಗಿವ್ ಸಮ್ ಟೈಮ್. ಓವರಾಲ್ ಚೆನ್ನಾಗಿದ್ದರೂ ಕೂಡ ನೀವು ಸಮಯ ಕೊಡಲಿಲ್ಲ ಅಂದರೆ ಯಾವುದೂ ವರ್ಕ್ ಆಗಲ್ಲ ಅನ್ನೋದು ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಏರಿಸ್, ಕೈಂಡ್ಲಿ ಗಿವ್ ಸಮ್ ಟೈಮ್ ಟು ಯುವರ್ ಲವ್ಡ್ ಒನ್ಸ್ ಸೊ ದ್ಯಾಟ್ ಈವನ್ ದೇ ವಿಲ್ ಗಿವ್ ಸಮ್ ಟೈಮ್ ಟು ಯು ಆ್ಯಂಡ್ ಎವ್ರಿಥಿಂಗ್ ಲುಕ್ಸ್ ವೆರಿ ಪಾಸಿಟಿವ್ ಫಾರ್ ಏರಿಸ್. ಎಕ್ಸೆಪ್ಟ್ ಕೆಲಸದ ವಿಚಾರದಲ್ಲಿ, ಆಫೀಸಲ್ಲೇ ಆಗಲಿ ಅಥವಾ ಬಿಸ್ನೆಸ್ಸಲ್ಲೇ ಆಗಲಿ ಸ್ವಲ್ಪ ನಾಲಿಗೆ ಮೇಲೆ ಹಿಡ್ತಾ ಇರಲಿ, ಯೋಚನೆ ಮಾಡಿ ಮಾತಾಡಿ. ಸೊ ನೆಕ್ಸ್ಟ್ ಲೆಟ್ ಅಸ್ ಗೋ ಟು ಟಾರಸ್. ಸೊ ಟಾರಸ್ ವೀಕ್ ಹೇಗಿದೆ? ಅಗೇನ್ ಟಾರಸ್ ಇಸ್ ಫ್ರಮ್ ಏಪ್ರಿಲ್ 20th ಟು ಮೇ 20th. ಲೆಟ್ಸ್ ಸಿ. ಲುಕ್ಸ್ ಲೈಕ್ ಸ್ಲೈಟ್ಲಿ ಡಿಪ್ರೆಸಿಂಗ್ ಓವರಾಲ್. ಅಂದರೆ ನೀವು ಅಂದುಕೊಂಡಿರುವಷ್ಟು ಚೆನ್ನಾಗಿರಲಾರ್ದು ಈ ವಾರ. ಸ್ವಲ್ಪ ಅನ್ಹ್ಯಾಪಿನೆಸ್ ಕಾಣಿಸ್ತಾ ಇದೆ ಆ್ಯಂಡ್ ಆಲ್ಸೋ ಸ್ವಲ್ಪ ಎಮೋಷ್ನಲ್ ಡಿಟ್ಯಾಚ್ಮೆಂಟ್ ಇದೆ. ಯಾವುದು ಬೇಡ ನನಗೆ, ಯಾವುದು ಸರಿ ಹೋಗ್ತಾ ಇಲ್ಲ ಅನ್ನೋ ಯಾವುದೋ ಒಂದು ಅಸಮಾಧಾನ ತುಂಬ ಕಾಡುತ್ತೆ ನಿಮ್ಮನ್ನು ಈ ವಾರ. ಕೆಲಸದ ವಿಚಾರ ನೋಡೋಣ. ಕೆಲಸದಲ್ಲಿ ಬಿಗಿನಿಂಗ್ ಆಫ್ ದಿ ವೀಕ್ ಸ್ವಲ್ಪ ಬೇಸರದಲ್ಲಿ ನೀವಿದ್ದರೂ ಬೈ ದಿ ವೀಕೆಂಡ್, ಮೇ ಬಿ ಸೇ ಅರೌಂಡ್ ಥರ್ಸ್ಡೇ ಫ್ರೈಡೇ, ಯು ವಿಲ್ ಬಿ ಲಿಟಲ್ ಹ್ಯಾಪಿ. ಅಂದರೆ ನೀವು ಮಾಡಿದ ಕೆಲಸಕ್ಕೆ ವಾರದ ಮೊದಲಿನಲ್ಲಿ ಅಷ್ಟು ಏನಂತಾರೆ ರಿವಾರ್ಡ್ಸ್ ಸಿಗದೆ ಹೋದರೂ ಬೈ ದಿ ಎಂಡ್ ಆಫ್ ದಿ ವೀಕ್ ಯು ವಿಲ್ ಬಿ ರಿವಾರ್ಡೆಡ್. ಮೇ ಬಿ ಒಂದು ಶಾಬಾಷ್ಗಿರಿನೋ ಅಥವಾ ಚೆನ್ನಾಗಿ ಮಾಡಿದ್ಯಾ ನಿನ್ನ ಕೆಲಸನೋ ಅಥವಾ ಏನೋ ಒಂದು ಒಳ್ಳೆ ಅಪ್ರಿಸಿಯೇಷನ್ ಫ್ರಮ್ ಯುವರ್ ಹೈಯರ್ ಅಥಾರಿಟಿ ಯು ವಿಲ್ ಡೆಫಿನೆಟ್ಲಿ ಸಿ. ಬಟ್ ಇನಿಷಿಯಲಿ ನಿಮಗೆ ಒಂದು ಬೇಜಾರಿನ ಮನಸ್ಥಿತಿಯಲ್ಲಿದ್ದೀರ, ಯಾವುದು ಬೇಡ ಏನು ಬೇಡ ಅಂತ. ಸೊ ಅದನ್ನು ಸ್ವಲ್ಪ ಐ ಥಿಂಕ್ ಯು ಕ್ಯಾನ್ ಆಲ್ಟರ್ ಇಟ್. ಆ ಥರದ ಒಂದು ಮನಸ್ಥಿತಿ ಆ್ಯಂಡ್ ಮೋರ್ ಓವರ್ ಈ ಥರದ ಒಂದು ಮನಸ್ಥಿತಿ ಎಲ್ರಿಗೂ ಬಂದೇ ಬರುತ್ತೆ. ಇಟ್ ಇಸ್ ಟೆಂಪರರಿ. ಲೆಟ್ ಅಸ್ ಸಿ ದಿ ರಿಲೇಷನ್ಶಿಪ್ ಹೌ ಇಟ್ ಇಸ್. ಸೊ ಟಾರಸ್ ರಿಲೇಷನ್ಶಿಪ್. ಓಕೆ,
ಕೆಲವೊಂದು ವಿಚಾರಗಳನ್ನು ಅದು ಹೇಗಿದೆಯೋ ಹಾಗೆ ಆಕ್ಸೆಪ್ಟ್ ಮಾಡಿಕೊಂಡು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮೇ ಬಿ ದಿ ಅದರ್ ಪರ್ಸನ್ ಈಸ್ ಕ್ವೈಟ್ ಸೈಲೆಂಟ್, ಫಾರ್ ಎಕ್ಸಾಂಪಲ್ ಯು ಆಕ್ಸೆಪ್ಟ್ ಇಟ್, ದಿ ಪರ್ಸನ್ ಇಸ್ ಅನ್ ಇಂಟ್ರೋವರ್ಟ್, ಹಿ ಈಸ್ ಸೈಲೆಂಟ್ ಅನ್ನೋದನ್ನು, ಅಥವಾ ಆಪೋಸಿಟ್ ಎಕ್ಸ್ಟ್ರೋವರ್ಟ್ ಇರೋದೇ ಹಾಗೆ. ಮೂಲತಃ ನಾವು ಯಾರನ್ನು ಯಾವುದನ್ನು ಬದಲಾಯಿಸೋಕೆ ಆಗೋಲ್ಲ. ಇರೋದು ಹೇಗಿದೆಯೋ ಹಾಗೆ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೋದು, ಒಪ್ಕೋಬೋದು. ಒಮ್ಮೆ ನಾವು ಅದನ್ನು ಒಪ್ಕೊಂಡ್ಬಿಟ್ರೆ ಮಿಕ್ಕಿದೆಲ್ಲ ಸುಲಭ ಆಗುತ್ತಲ್ವ. ಸೊ ಟಾರಸ್, ನಥಿಂಗ್ ಟು ವರಿ, ಇಟ್ ಈಸ್ ಅ ಟೆಂಪ್ರರಿ ಫೇಸ್, ಇಟ್ ವಿಲ್ ಪಾಸ್. ಸೊ ಸ್ವಲ್ಪ ಲೈವ್ಲಿ ಆಗಿರೋಕ್ಕೆ ಪ್ರಯತ್ನ ಪಡಿ ಟಾರಸ್ ಈ ವೀಕ್. ಓಕೆ, ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ zodiac sign, that is Gemini. So Gemini, May 21st to June 20th. So let's see overall ಹೇಗಿದೆ Geminiಗೆ. Okay, something new is coming up. Something new in your professional life, in your personal life. Everywhere something new is coming. Probably you were waiting for it from long time. ಏನಕ್ಕಾದರೂ ಒಂದಕ್ಕೆ ತುಂಬ ಬಹಳ ದಿನಗಳಿಂದ ನೀವು ಕಾಯ್ತಾ ಇದ್ರೆ ಅದು ಖಂಡಿತ ಈ ವಾರ ಅದರ ಮೊದಲನೆಯ ಹೆಜ್ಜೆ ಇಡ್ತೀರಾ ನೀವು ಅಂತ ಹೇಳ್ಬೋದು. ನಾಟ್ ಕಂಪ್ಲೀಷನ್, ಏನು ಒಂದೇ ಸತಿಗೆ ಆಗೋಗಲ್ಲಲ್ವ ಯಾವ ಕೆಲಸನೂ. ಮೊದಲನೇದು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀರಾ. ಯಾವುದು ಇಷ್ಟು ದಿನ ಆಗಲ್ಲ ಅಂದ್ಕೊಂಡಿದ್ರಿ, ಈ ವಾರ ಅದರ ವಿಚಾರವಾಗಿ ನಿಮಗೆ ಒಂದು ಹೆಜ್ಜೆ ಮುಂದೆ ಹೋಗುವಂಥ ಅವಕಾಶ ಕಾಣಿಸ್ತಾ ಇದೆ. ಅದು ರಿಲೇಷನ್ಶಿಪ್ಪಲ್ಲಿರ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಿರ್ಬೋದು, ಅಥವಾ ನಿಮ್ಮ ಒಂದು ಸ್ಪಿರಿಚುವಲ್ ಲೈಫಲ್ಲಿರ್ಬೋದು. ಓವರಾಲ್ ನಾನು ಹೇಳಿದ್ದು. ಈಗ ಲೆಟ್ ಅಸ್ ಲುಕ್ ಇನ್ ಟು ದಿ ಕೆಲಸದ್ದು. ಓಕೆ, ಈವನ್ ಕೆಲಸದ್ದು ಇಸ್ ವೆರಿ ವೆರಿ ಗುಡ್. ಅದೇ probably what you were looking for from long time, it is going to happen now. If there is somebody who wants to ಬಿಸ್ನೆಸ್ಸಲ್ಲಿ ಮೇಲ್ ಬರಬೇಕು, ಅಥವಾ ಯಾವುದೋ ಒಂದು ಸ್ಮಾಲ್ ವೆಂಚರ್ ಸ್ಟಾರ್ಟ್ ಮಾಡಬೇಕು, ಈ ಪ್ರಾಜೆಕ್ಟ್ನ ಪಿಚ್ ಮಾಡಬೇಕು ಅಂತ ಯಾರು ಇದ್ದರೆ, ದಿಸ್ ಈಸ್ ದಿ ಬೆಸ್ಟ್ ಟೈಮ್. ಎವ್ರಿಥಿಂಗ್ ಲುಕ್ಸ್ ಪರ್ಫೆಕ್ಟ್ ಫಾರ್ ಯು ಟು ಡೂ ಇಟ್. ಆ್ಯಂಡ್ ಅವಕಾಶವೂ ಹಾಗೆ ಸಿಗುತ್ತೆ. ಅವಕಾಶ ನಿಮಗೆ ಸಿಕ್ಕಿದಲ್ಲಿ ದಯವಿಟ್ಟು ಬಳಸ್ಕೊಳ್ಳಿ ಈ ವಾರ. ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಗುಡ್. ಆ್ಯಂಡ್ ಲೆಟ್ ಅಸ್ ಸಿ ದಿ ರಿಲೇಷನ್ಶಿಪ್. ಸಾರಿ, Gemini. This is also beautiful. So even your relationship, ನಾನು ಹೇಳಿದ ಹಾಗೆ ಓವರಾಲ್ ಕಾರ್ಡ್ ಏಸ್ ಆಫ್ ಕಪ್ಸ್ ಬಂದಿದೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ಬ್ಯೂಟಿಫುಲ್. ನಿಮಗೆ ಈವನ್ ಇನ್ ರಿಲೇಷನ್ಶಿಪ್ ಇಟ್ ಇಸ್ ಗೋಯಿಂಗ್ ಟು ಬಿ ವಂಡರ್ಫುಲ್, wherein the partner is going to understand you. Maybe the longer the potential that you have in the relationship, or the long term understanding what you were expecting from your partner, or the partner was expecting from you, that's going to happen. There is a lot of harmony in your relationship. That's what I see. So Gemini, you don't have to worry much. Things are good. Next, coming to Cancer, June 21st ಇಂದ July 22nd ವರೆಗೂ ಕ್ಯಾನ್ಸರ್. ಸೊ ಲೆಟ್ ಅಸ್ ಸಿ ಓವರಾಲ್ ಹೇಗಿದೆ ಕ್ಯಾನ್ಸರ್ಗೆ ಅಂತ. ಓಕೆ, if you are looking for some partnership or some help from anybody with respect to your professional life or your personal life, or even in spiritual life, if you're looking for some guru, ಅಥವಾ ಏನಾದ್ರು ಒಂದು ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ನೋಡ್ತಾ ಇದ್ದರೆ, ನೀವು ಏನಾದ್ರು ಮಾಡಬೇಕು ವಿತ್ ದಿ ಪಾರ್ಟ್ನರ್, ಆರ್ ಲುಕಿಂಗ್ ಫಾರ್ ಅ ಪಾರ್ಟ್ನರ್, ಇಫ್ ಯುವರ್ ಪಾರ್ಟ್ನರ್ ಇಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ರೆಸ್ಪೆಕ್ಟ್ ಟು ಯುವರ್ business life or your relationship, everything is going to work out here. Again, this week it is definitely a partnership week for you.
ಎಲ್ಲೋ ಒಂದು ಕಡೆ ಇನ್ನೊಬ್ಬರ ಜೊತೆಗೆ ನೀವು ಕೆಲಸ ಮಾಡಿದರೆ ಅಥವಾ ಅವರ ಸಹಾಯ ಪಡೆದು ಕೆಲಸ ಮಾಡಿದರೆ ಇಟ್ ಇಸ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್ ಫಾರ್ ಯು. And let me see how work or business is going to be for you. Okay, looks like there is something which is coming up. A lot of money is seen, a lot of possessions are seen, and people coming home. Maybe you will be buying something. It might not be a huge thing, maybe a small thing also. You'll be buying something and you will be inviting people home for some. There's going to be some gathering or some kind of celebration that will happen. That's what I see with respect to your professional life also, wherein you will be having people coming in with respect to your work also. If you're looking for some kind of collaborations ಆಗಬಹುದು ನಿಮಗೆ ಈ ವಾರ. ಯಾವ್ದಾದ್ರು ಒಂದು ಪಾರ್ಟ್ನರ್ಶಿಪ್, ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಪಿಚ್ ಮಾಡಿರ್ತೀರ, ಅದು ಈ ಟೈಮು ತುಂಬ ಚೆನ್ನಾಗಿದೆ ಈ ವಾರದ್ದು. ಸೊ ಅದು ಆಗುವಂತಹ ಎಲ್ಲ ಲಕ್ಷಣಗಳಿದೆ. ಲೆಟ್ ಮಿ ಸಿ ದಿ ರಿಲೇಶನ್ಶಿಪ್. ಓಕೆ, looks like you are going to be very loyal to your partner in the relationship. Well, even the other person is going to show their loyalty. It is like ಏನಾದರೂ ಒಂದು ನಂಬಿದ್ರೆ ನೀವು ಅವರನ್ನು ಈ ಕೆಲಸದ ವಿಚಾರವಾಗಿ. both are complementing. So help is going to come in the same way for a particular issue. ಇಷ್ಟು ದಿನ ಆ ಒಂದು ವಿಚಾರಕ್ಕೆ ನಿಮ್ಮಿಬ್ಬರ ಮಧ್ಯ ಒಪ್ಪಿಗೆ ಇಲ್ಲದೆ ಇರಬಹುದು. ಅದು ಇವಾಗ ದಿಸ್ ಇಸ್ ದಿ ಟೈಮ್ ವೇರ್ ಇನ್ ದಿ ಅದರ್ ಪರ್ಸನ್ ಆಲ್ಸೋ ಸೇಸ್ ಇಟ್ಸ್ ಓಕೆ, ಐ ವಿಲ್ ಸ್ಟ್ಯಾಂಡ್ ಬೈ ಯು. ಇದು ಕಷ್ಟ ಆದರೂ ಪರವಾಗಿಲ್ಲ, ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ಅಂತ ಹೇಳುವಂತಹ ಸಮಯ. ಅವ್ರ ಕಡೆಯಿಂದ 100% ನಿಮಗೆ ಸಪೋರ್ಟ್ ಸಿಗುತ್ತೆ, ನಿಮ್ಮ ಕಡೆಯಿಂದ ಸಹ ಅವರಿಗೆ 100% ಸಪೋರ್ಟ್ ಸಿಗುತ್ತೆ ಈ ಸರ್ತಿ. ಸೊ ಇಟ್ ಈಸ್ ಎ ವೆರಿ ಗುಡ್ ವೀಕ್ ಫಾರ್ ಕ್ಯಾನ್ಸರ್. ಸೊ ಲೆಟ್ಸ್ ಸಿ ದಿ ನೆಕ್ಸ್ಟ್ zodiac sign, that is Leo, July 23rd ಇಂದ August 22nd ವರೆಗೂ. So let's see how it will be for Leo. Okay, it is a beautiful card. It's a world card. So whatever you do, wherever you go, things are working out in your favor. ನೀವು ಏನು ಮಾಡಿದ್ರು, ಯಾವ್ದು ಮಾಡಿದ್ರು ಅದು ನಿಮಗೆ ಪೂರಕವಾಗಿರುತ್ತೆ. ಅದು ಯಾವ ವಿಚಾರವಾದರೂ ಆಗಿರಲಿ. ನೀವು ಇಷ್ಟು ದಿನ ಯಾವುದಾದ್ರೂ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಇವಾಗ ಕರೆಕ್ಟ್ ಟೈಮ್ ಇದೆ. ಇಟ್ ಈಸ್ ದಿ ಪರ್ಫೆಕ್ಟ್ ಟೈಮ್ ಟು ಸ್ಟಾರ್ಟ್. ಇಫ್ ಯು ಡೋಂಟ್ ವಾಂಟ್ ಟು what you say, you didn't want to do something, yesterday ಯಾರು ಮಾಡ್ತಾರೆ. ನಾವು ಇಫ್ ಯು ಇವತ್ತು ಮಾಡಿದ್ರೆ, ಇವತ್ತಿಂದ ಈ ವಾರ ಏನು ಮಾಡಿದ್ರೆ ನೀವು, ಇಫ್ ಯು ಟೇಕ್ ದಟ್ ಡಿಸಿಷನ್, ಇಟ್ ವಿಲ್ ಬಿ ಅ ಕಿಕ್ ಸ್ಟಾರ್ಟ್ ಅಂತ ಹೇಳ್ಬೋದು. ಇಫ್ ಯು ಹ್ಯಾವ್ ನಾಟ್ ಸ್ಟಾರ್ಟೆಡ್ ಫಾರ್ ಲಾಂಗ್, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. Okay, that works out well for you. Even if you're looking for a the new relationship, you can pitch in this week. It'll happen. If you're looking for a new project to take up, you can do that this week. It'll happen. If you want to start a spiritual journey and you have not done it, you can do it. It'll happen. ಎಲ್ಲ ಪೂರಕವಾಗಿ ನಿಮಗೆ ಇದಾಗುತ್ತೆ. ಸೊ ಲೆಟ್ಸ್ ಸಿ ದಿ ಪ್ರೊಫೆಷನಲ್ ಲೈಫ್ ಹೇಗಿದೆ ಅಂತ ಯು. But as it is, Leos are little overconfident. Though everything looks good, coming to your professional life, there is a little problem. Overconfident ಆಗಿ ನೀವು ಎಲ್ಲವನ್ನೂ ಕರೆಕ್ಟಾಗಿ ಪಿಚ್ ಮಾಡ್ತಾ ಹೋದಾಗ you will get swept away sometimes. ಲಿಯೋಸ್ಗೆ ಇದು ತುಂಬ ಪ್ರಾಬ್ಲಮ್ ಇದೆ. ಒಂಚೂರು ಲೈಟ್ ಸಿಕ್ಬಿಟ್ರೆ they will be like on cloud 9, and chances are there wherein you might fall into a trap also. So what you can do is little careful. Though everything looks good, you have to be little careful coming to your professional life. ನೀವು ಒಂದೇ ಸರ್ತಿ ಸ್ಟಾರ್ಟ್ ಮಾಡಿ, ಈಗ ಇಲ್ಲಿ ಒಂದು ಹೆಜ್ಜೆ ಇಟ್ಬಿಟ್ಟು ನಾನು ಮೌಂಟ್ ಎವರೆಸ್ಟ್ ರೀಚ್ ಆಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಇದು ಮೊದಲ ಹೆಜ್ಜೆ. ನೀವು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಸ್ಟಾರ್ಟ್ ಮಾಡಿ ಅಂತಂದೆ. it has to gain the momentum slowly. You can't rush ಒಂದೇ ಸರ್ತಿಗೆ, ಆಯಿತಾ?
ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಮೊದಲನೇ ಹೆಜ್ಜೆ ಮಾತ್ರ ಇಡಿ, ಬಟ್ ಅವಸರದಲ್ಲಿ ಇಡಬೇಡಿ, ಸ್ವಲ್ಪ ಯೋಚನೆ ಮಾಡಿ ಅಂತ ನಾನು ಯೋಚನೆ ಹೇಳ್ತೀನಿ. ರಿಲೇಷನ್ಶಿಪ್ ಹೇಗಿದೆ ನೋಡು. ಓಕೆ, ರಿಲೇಷನ್ಶಿಪ್ ವಿಚಾರದಲ್ಲಿ everything looks good. If you want to get into one, or you're not having a proper relationship with your partner, kindly talk and resolve it. You have to take the first step. ಇಲ್ಲೇನಾಗ್ತದೆ, if you don't want it, nobody can help it. ಸೊ ಇನ್ ದ್ಯಾಟ್ ಕೇಸ್ ಸ್ವಲ್ಪ ವಿವೇಕದಿಂದ ಕೆಲಸ ಮಾಡಿ. ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಅ ವಂಡರ್ಫುಲ್ ವೀಕ್ ಇಫ್ ಯು think before you ink. Okay, keep that in mind, yours. And next comes Virgo, August 23rd and September 22nd. Virgo, let's see how Virgos are having their week. Okay, professional. Okay, relationship. So basically, Virgos are having a little bad week, but it's not worse. Maybe you were in a dream. This week is going to be a wake-up call. ಕೆಲವೊಂದು ಸತಿ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಇರುತ್ತೆ, ಅದಾಗಬೇಕು ಅಂತ ನಾವು ತುಂಬ ಬಯಸ್ತೀವಿ, ಆದರೆ ಅದಾಗಲ್ಲ. ವಾಸ್ತವಕ್ಕೂ ಕನಸಿಗೂ ಅದೇ ವ್ಯತ್ಯಾಸ ಇರೋದು. ಸೊ ವರ್ಗೋಗಳಿಗೆ ಈ ಸರ್ತಿ ಏನಾಗಿದೆ, ಈ ಪ್ರಾಬಬ್ಲಿ ಅವ್ರು ಏನನ್ನೋ ಆಸೆ ಪಟ್ಟಿದ್ರು ಅದಾಗಿಲ್ಲ, ಅದನ್ನು ಒಪ್ಕೊಳ್ಳೋ ಮನಸ್ಥಿತಿಯಲ್ಲಿ ಅವರಿಲ್ಲ. ಈಗ ಸಾಮಾನ್ಯವಾಗಿ ಯಾರಿಗೆ ಆಗಲಿ ಇಟ್ ಇಸ್ ಕ್ವೈಟ್ ಡಿಫಿಕಲ್ಟ್ ಟು ಆಕ್ಸೆಪ್ಟ್ ಇಫ್ ಥಿಂಗ್ಸ್ ಆರ್ ನಾಟ್ ಗೋಯಿಂಗ್ ಆ್ಯಸ್ ಪರ್ ಅವರ್ ವಿಶ್ ಅಲ್ವಾ. ಸೊ ಹಾಗೇನೇ ಈ ವರ್ಗೋಗಳಿಗೆ ಈ ವಾರ ಇಟ್ ಇಸ್ ಗೋಯಿಂಗ್ ಟು ಬಿ ಅ ವೇಕಪ್ ಕಾಲ್ ವೇರ್ ಯು ಹ್ಯಾವ್ ಟು ಗೆಟ್ ಅಪ್ and say, okay fine, this is the reality and I accept it ಅನ್ನೋದು ಬರುತ್ತೆ. ಮತ್ತು ಎಷ್ಟೇ ಪ್ರೊಫೆಷ್ನಲ್ ಲೈಫಲ್ಲಿ ಇಷ್ಟು ದಿನ ನಿಮಗೆ ಸಮಸ್ಯೆ ಬಂದಿದ್ದು, ಅಯ್ಯೋ ಪ್ರಾಬ್ಲಮ್ಯಾಟಿಕ್ ಅಂತ ಅನಿಸಿದ್ರು, ಈ ವಾರ ಸ್ವಲ್ಪ ಬೆಟರ್ ಅಂತೂ ಆಗುತ್ತೆ. ಸೊ ನಾಟ್ ಟು ವರಿ. ಆ್ಯಂಡ್ ಅದು ಪ್ರೊಫೆಷ್ನಲ್ ಲೈಫಲ್ಲಿ ಈ ವಾರ ಸ್ವಲ್ಪ ಬೆಟರ್ ಇದೆ. ಇನಿಷಿಯಲಿ ವಾರದ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಮಸ್ಯೆ ಅನಿಸಿದ್ರು, ವಾರದ ಕೊನೆ ಅಷ್ಟೊತ್ತಿಗೆ ಯು ವಿಲ್ ಫೀಲ್ ಹಬ್ಬ ಇದೊಂದು ವಿಚಾರ ನಂಗೆ ಸಮಾಧಾನ ಕೊಡ್ತಾ ಇದೆ ಅಂತ. ಆ್ಯಂಡ್ ಕಮಿಂಗ್ ಟು ರಿಲೇಷನ್ಶಿಪ್, ಯು ಹ್ಯಾವ್ ಟು ಮೇಕ್ ಅ ಲಿಟಲ್ ಕರೆಕ್ಷನ್ ವಿತ್ ಯೋರ್ ಸೆಲ್ಫ್. ಹವೆವರ್, ಇಫ್ ಯು ಆರ್ ನಾಟ್ ಇನ್ ಅ ರಿಲೇಷನ್ಶಿಪ್, ಇಫ್ ಯು ವಾಂಟ್ ಟು ಸ್ಟೆಪ್ ಇನ್ ಟು ಅ ರಿಲೇಷನ್ಶಿಪ್, make sure are you ready for it, because there are certain things which you have to give up, or rather than giving up, there is little adjustment that is not coming from you. If you are in a relationship, if you want to get into it, ಈ ಅಡ್ಜಸ್ಟ್ಮೆಂಟ್ಸ್ಗಳನ್ನ ತಲೆಯಲ್ಲಿ ಇಟ್ಕೊಂಡು get into it. That's how Virgo's week is. So now let us move on to the next zodiac sign, that is Libra. So Libra is from September 23rd to October 22nd. Aita? So how is it for Libra? Okay, professional life. Okay, relationship. Okay. Just have to excuse me with my cough. So, basically, Libra, wonderful card. It's a sun card. So, looks overall it's going to be very nice.
It's going to be prosperous, good, and a lot of opportunities in your way, which probably you were waiting from very long. ಆಪರ್ಚುನಿಟಿಗಳು ತಾನೇ ಬರುವಂತಹ ಸಮಯ. ಪ್ರೊಫೆಷ್ನಲ್ ಲೈಫಲ್ಲಿ ಸ್ವಲ್ಪ ಅಲರ್ಟ್ ಆಗಿರಬೇಕು. Looks like, when opportunities come in, you also have plus and minus both coming in alva. So ಏನಾಗ್ತದೆ, if you are getting an opportunity, say you've got, it's just an example, you have got 3 opportunities. ಬರೋ 3 ಆಪರ್ಚುನಿಟಿನಲ್ಲಿ 2 ಆಪರ್ಚುನಿಟಿ ವಿಲ್ ಬ್ರಿಂಗ್ ಯು ಲಾಟ್ ಆಫ್ ನೆಗೆಟಿವ್ಸ್, ಒಂದು ಮಾತ್ರ ಪಾಸಿಟಿವ್ ತಂದು ಕೊಡುವಂಥ ಸಮಯ. ಸೊ ಅವಾಗ ಏನಾಗುತ್ತೆ, ನೀವು ತುಂಬ ಯೋಚನೆ ಮಾಡಿ ಎಲ್ಲವನ್ನು ಕನ್ಸಿಡರ್ ಮಾಡಿ ಯು ಹ್ಯಾವ್ ಟು ಟೇಕ್ ದಿ ಡಿಸಿಷನ್ ಫಾರ್ ದಿ ವೀಕ್. ಸೊ ಬಿ ಲಿಟಲ್ ಕೇರ್ಫುಲ್ ವೈಲ್ ಯು ಆರ್ ಮೇಕಿಂಗ್ ಅ ಚಾಯ್ಸ್ with respect to your profession. But overall looks good. Relationship. In a relationship, if you are in a relationship, ದಯವಿಟ್ಟು ಒಂದು ಸತಿ ನೀವು ಎಲ್ಲಿದ್ದೀರ, ಸೆಲ್ಫ್ ವರ್ತ್ is very much important. Self-respect is important with respect to relationship. Just see where you stand in your relationship. You want to continue it or not. I'm not telling you have to break up. There is a little, a negative part in the relationship or the phase of the relationship where you are not happy. Probably the other person is ruling you, ಅಥವಾ they're dominating you. So ಆ ಥರದ ಒಂದು ಫೇಸ್ ಇದೆ. So just you have to evaluate it. And people who are not in relationship, it's fine. Just ask or just understand whether you want to get into a relationship. If you really want it or you're looking forward to it, look what is important and how far can you go in a relationship and then step into it. Okay, that is for Libra. Now let us see Scorpio. Scorpio is from October 23rd to November 21st. So how is the week going to be, Scorpios? Okay, professionally, relationship. Okay. Overall, it's a very emotionally satisfying week for Scorpios. Okay, so ಅಂದರೆ ಒಂದು ಸಮಾಧಾನ ಸಿಗುವಂತಹ ಸಮಯ. ಈವನ್ ಪ್ರೊಫೆಷ್ನಲ್ ಲೈಫಲ್ಲೂ ತುಂಬ ಸಮಾಧಾನ ಕಾಣಿಸ್ತಾ ಇದೆ, ಪರ್ಸ್ನಲ್ ಲೈಫಲ್ಲೂ ಕೂಡ ಸಮಾಧಾನ ಇದೆ. ಆದರೆ ಪರ್ಸ್ನಲ್ ಲೈಫ್ ಅಂದರೆ ರಿಲೇಷನ್ಶಿಪ್ಪಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ನಾಲಿಗೆ ಮೇಲೆ ಇಡ್ತಾ ಇರಿ. ನಿಮ್ಮ ಮಾತು ಬೇರೆಯವರಿಗೆ ಹಿಂಸೆ ಕೊಡುವಂಥದ್ದಾಗಿರಬಾರ್ದು. ಸ್ಕಾರ್ಪಿಯೋ ಬೇಸಿಕ್ಲಿ ಚೇಳು, ಕುಟ್ಕೋದೆ ಅದರ ಒಂದು ಸ್ವಭಾವ ಅಲ್ವಾ. ಯು ಆಲ್ವೇಸ್ ಡೂ ಇಟ್ ಸ್ಕಾರ್ಪಿಯೋಸ್, ಬಟ್ ಒಂದು ಚೂರು ಈ ವಾರ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಎಲ್ಲ ಚೆನ್ನಾಗಿದೆ, ನಿಮ್ಮ ಒಂದು ಮಾತಿನಿಂದ ಯಾವುದನ್ನು ಹಾಳು ಮಾಡ್ಕೋಬೇಡಿ. ಬಿಸ್ನೆಸ್ಸಲ್ಲೂ ಪ್ರೊಫೆಷ್ನಲ್ಲೂ ಅಲ್ಲೂ ಅಷ್ಟೇನೇ ಮಾತಾಡಿ ಯಾವುದನ್ನು ಹಾಳು ಮಾಡ್ಕೋಬೇಡಿ. ಸಂಬಂಧದಲ್ಲೂ ಅಷ್ಟೇ ಮಾತಾಡಿ ಹಾಳು ಮಾಡ್ಕೋಬೇಡಿ. ಯು ಡೋಂಟ್ ಹ್ಯಾವ್ ಟು ಬಿ ಹಾರ್ಶ್ ಆಲ್ವೇಸ್. ಬಿ ಲಿಟಲ್ ಸಟಲ್. ಒಂದು ಸ್ವಲ್ಪ ಮೃದುವಾಗಿ ಮಾತಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಈ ವಾರ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಈ ವಾರ ಅಷ್ಟೇ ಅಲ್ಲ, ಸಾಧಾರಣವಾಗಿ ಸ್ಕಾರ್ಪಿಯೋಸ್ ಆ ಕುಟ್ಕೋ ಸ್ವಭಾವವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ನೈಸ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸಿ. ನೆಕ್ಸ್ಟ್ ಇಸ್ ಸ್ಯಾಜಿಟೇರಿಯಸ್. ಸೊ ಸ್ಯಾಜಿಟೇರಿಯಸ್ ಬಂದು November 22nd December 21st. So let us see how is it for Sagittarius. Okay.
wonderful. So, Sagittarius, this week looks beautiful because if you have done something, ಒಂದು ಕೆಲಸ ಮಾಡಿದ್ದೀರ ನೀವು, ಅದಕ್ಕೆ ಒಂದು ಪ್ರತಿಫಲ ಅಪೇಕ್ಷೆ ಇದ್ದೇ ಇರುತ್ತಲ್ಲ, ಆ ಪ್ರತಿಫಲ ಅಪೇಕ್ಷೆಯ ಕಾಲ ಇದು. ಯು ಆರ್ ಎಕ್ಸ್ಪೆಕ್ಟಿಂಗ್ ದಿ ಫ್ರೂಟ್ಸ್, ಯು ಹ್ಯಾವ್ ಆಲ್ರೆಡಿ ಸೋನ್ ಇಟ್, ಆ್ಯಂಡ್ ಐ ಸೇ ದಟ್ ಓವರಾಲ್ ಇಟ್ಸ್ ಗೋಯಿಂಗ್ ಟು ಬಿ ಅ ವಂಡರ್ಫುಲ್ ವೀಕ್. your results are going to be positive. ಏನು ನೀವು ಒಂದು ಕೆಲಸ ಮಾಡಿದ್ರಿ ಅದಕ್ಕೆ ಒಂದು ರಿವಾರ್ಡ್ ಸಿಗುವಂತಹ ಸಮಯ, ಆ್ಯಂಡ್ ಗುಡ್ ನ್ಯೂಸ್ ಇಸ್ ಕಮಿಂಗ್ ಸೂನ್ ಅಂತ ಅನ್ನಿಸ್ತದೆ. ಈ ವಾರ ಬರುತ್ತೆ, ಗುಡ್ ನ್ಯೂಸ್ ಇಸ್ ದೇರ್, ಯು ವಿಲ್ ಬಿ ರಿಸೀವಿಂಗ್ ಸಮ್ ಗುಡ್ ನ್ಯೂಸ್, ಆರ್ ಮೇ ಬಿ ಇಫ್ somebody is expecting pregnancy, it is going to be positive. If somebody is going to fall in love, it's going to happen. If somebody is expecting any kind of yes from somebody, maybe you would have applied for an interview. If you are expecting an answer this week, it's going to be an yes. If you have proposed to somebody and you're expecting an answer this week, it's going to be yes. And ಈವನ್ ಮದುವೆ ವಿಚಾರಕ್ಕೂ ಅಷ್ಟೇನೆ, ನೀವು ಯಾವುದಾದ್ರೂ ಒಂದು ಪ್ರಪೋಸಲ್ ಕಳಿಸಿದ್ರೆ ಅದು ಪಾಸಿಟಿವ್ ಆಗಿ ಬರುವಂತಹ ಸಮಯ ಇದು. ದಿಸ್ ವೀಕ್ ಈಸ್ ವಂಡರ್ಫುಲ್ ಫಾರ್ ಯು. ಸೊ ಬಿ ಗುಡ್, ಡೂ ಗುಡ್. ನೆಕ್ಸ್ಟ್ ಈಸ್ Capricorn. So Capricorn is from December 22nd to January 19th. So Capricorn ಹೇಗಿದೆ ವೀಕ್ ಅಂತ ನೋಡೋಣ. Okay. Professional life, relationship. Okay, looks like you are really working hard, and even this week you have to work hard. And finally, by the end of the week, things are going to be better. Okay, overall also, this week is hard working week. Kelsa ಮಾಡಿ end of the week, Thursday, Friday ಅಷ್ಟೊತ್ತಿಗೆ things will look very positive. And coming to professional life, there also, maybe you are looking for some sort of encouragement. That might happen by the weekend, not in the beginning of the week. You don't expect that. Okay, and coming to the relationship. Okay, so basically you have to appreciate how the other person loves. Your way of love might be very unexpressive. For example, you might not be expressive. So in that case, the other person might be expressive. So appreciate that. Appreciate the other person's way of loving. By that way, you will understand ಹೇಗಿದು ದ ರಿಲೇಷನ್ಶಿಪ್ ಇಸ್ ಬ್ಯೂಟಿಫುಲ್ ಅನ್ನೋದನ್ನು ನೀವು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ನಿಮ್ಮ ತರಹನೇ ಇನ್ನೊಬ್ಬ ವ್ಯಕ್ತಿ ಇರಬೇಕು ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಯಾಕಂದರೆ ಆ ವ್ಯಕ್ತಿ ಹೀಗೇ ಇರಬೇಕು ಅಂತ ನಾವು ಯಾರೂ ಅಲ್ಲ ಹೇಳೋಕ್ಕಲ್ವ. ಸೊ ಹಾಗಿರೋದಕ್ಕೆ ಅವರನ್ನು ಹೇಗಿದ್ದಾರೆ ಹಾಗೆ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದು ಒಂದಾದರೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಅವ್ರನ್ನ ಹೌದು ನೀವಿರೋದು ಹೀಗೆ, ಖುಷಿ ನನಗೆ ನೀವಿರೋದು ಹೀಗೆ ಅನ್ನೋದನ್ನು ಅಪ್ರಿಷಿಯೇಟ್ ಮಾಡಿದ್ರೆ ಒಂಥರ ಈ ವಾರ ಒಂದು ಬ್ಯಾಲೆನ್ಸ್ಡ್ ಆಗಿರುತ್ತೆ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಇಟ್ಸ್ ಎ ಹಾರ್ಡ್ ವರ್ಕಿಂಗ್ ವೀಕ್. ಓಕೆ, ನೆಕ್ಸ್ಟ್ sign is Aquarius. So Aquarius from January 20th till the Feb 18th one. So let's see how it goes this week for Aquarius. Okay, and the professional life, good. Relationship,
ಓವರಾಲ್ ಇಟ್ಸ್ ಅ ವಂಡರ್ಫುಲ್ ವೀಕ್ ಫಾರ್ ಯು ಗೈಸ್. ಯಾಕೆ ಅಂತಂದರೆ ಇಷ್ಟು ದಿನ ನೀವು ಏನನ್ನು ಪ್ರೂಫ್ ಮಾಡಬೇಕು ಅಥವಾ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು, ಮತ್ತು ನಿಮ್ಮ ಒಂದು ಪಾಯಿಂಟ್ ಮೇ ಬಿ ಯು ವಾಂಟೆಡ್ ಟು ಮೇಕ್ ಅ ಮಾರ್ಕ್ ವಿಚ್ ಯು ಆರ್ ನಾಟ್ ಏಬಲ್ ಟು ಡೂ ಆಲ್ ದೀಸ್ ಡೇಸ್. Aquarius, this week you can make that mark. You can make that impression, overall impression in professional life also. Maybe if somebody is waiting for an increment, that is also seen, and your hard work is appreciated. That's what I'm telling you. You can make the mark ಅಂತ ನೀವು ಮಾಡಿರೋ ಇಷ್ಟು ದಿನದ ಕೆಲಸಕ್ಕೆ ರಿವಾರ್ಡ್ ಸಿಗುವಂತಹ ಕಾಲ. Even in relationship, little bit of wisdom is required, and with that wisdom even the failed relationships can be repaired. So ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಸಂಬಂಧ ಏನು ಹಾಳಾಗಿದೆ ಅದು ಸರಿ ಮಾಡಿಕೊಳ್ಳುವಂತಹ ಕಾಲ ಆಗಿದೆ. ಸೊ ಆದಷ್ಟು ನೀವು ಸ್ವಲ್ಪ ಬುದ್ಧಿನ ಉಪಯೋಗಿಸ್ಬೇಕಾಗುತ್ತೆ ಈ ಸರ್ತಿ, ಈ ವಾರದಲ್ಲಿ ಒಂಚೂರು ಬುದ್ಧಿ ಉಪಯೋಗಿಸಿದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ನ ತಗೊಂಡ್ರೆ ಹಾಳಾಗ್ತಾ ಇರುವಂತಹ ಸಂಬಂಧ ಸರಿ ಹೋಗುವ ಎಲ್ಲ ಸಾಧ್ಯತೆ ಇದೆ. ಆಮೇಲೆ ಯಾರು ರಿಲೇಷನ್ಶಿಪ್ ಹೊಸದಾಗಿ ಸ್ಟೆಪ್ ಇನ್ ಆಗಬೇಕು ಅಂತಿದ್ದಾರೆ, ನೀವು ಕೂಡ ಸ್ವಲ್ಪ ವಿಸ್ಡಮಿಂದ ಯು ಚೂಸ್ ಯುವರ್ ಪಾರ್ಟ್ನರ್, ಥಿಂಗ್ಸ್ ವಿಲ್ ವರ್ಕ್ಔಟ್ ಬೆಟರ್ ಫಾರ್ ಯು. ಸೊ ಓವರಾಲ್ ಇಟ್ಸ್ a week which will appreciate your hard work. So next, let us go to the last and final sign, that is Pisces. So Pisces ಅಲ್ಲಿ let me see, ಅದು February 19th ಇಂದ March 20th Pisces ಇರುತ್ತೆ. Pisces, so let's see. Okay. Relationship. Okay. This is a week of probably a travel, and also even if you're not traveling, you might get a message with respect to travel also. ಜರ್ನಿ, ಅದು ಒಂದು ಮಾನಸಿಕವಾದ ಒಂದು ಜರ್ನಿನೂ ಆಗಿರಬಹುದು, ಸ್ಪಿರಿಚುವಲ್ ಜರ್ನಿ ಆಗಿರ್ಬೋದು, ಪರ್ಸ್ನಲ್ ಲೆವೆಲಲ್ಲೂ ಅದು ಒಂದು ರಿಲೇಷನ್ಶಿಪ್ಗೆ ಬಂದರೆ ನಿಮ್ಮದು ಈ ವಾರ ಲುಕ್ಸ್ ಲೈಕ್ ನಿಮ್ಮ ಪಾರ್ಟ್ನರಿಂದ ನೀವು ಸಾಕಷ್ಟು ಸಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಅಂದರೆ ಎಷ್ಟರ ಮಟ್ಟಿಗೆ ಅಂತಂದರೆ ನಿಮ್ಮ ಕೆಲಸನೂ ಅವರೇ ಮಾಡಲಿ, ಯು ಆರ್ ಪಾರ್ಟ್ ಆಫ್ ದಿ ರಿಲೇಷನ್ಶಿಪ್, ವಾಟ್ ಯು ಆರ್ ಸಪೋಸ್ ಟು ಪ್ಲೇ ಅದನ್ನು ಅವರೇ ಮಾಡಲಿ ಅನ್ನುವಂತಹ ಒಂದು ಮನಸ್ಥಿತಿ ಈ ವಾರ ನಿಮಗಿರುತ್ತೆ. ಬಟ್ ಇಟ್ ಈಸ್ ಅ ಫೇಸ್ ಫಾರ್ ಯು, ಇಟ್ ಟು ಶೆಲ್ ಪಾಸ್. ಪ್ರೊಫೆಷ್ನಲಿ ಬಂದರೆ ನಿಮಗೆ ಯಾಕೋ ಈ ವಾರ ಕೆಲಸ ಮಾಡುವ ಯಾವ ಮನಸ್ಸು ಇಲ್ಲ, ಕಂಪ್ಲೀಟ್ ಸೋಂಬೇರಿತನದಲ್ಲಿ ಮುಳುಗು ಹೋಗಿರ್ತೀರಾ ಅಂತ ಅನ್ನಿಸ್ತಾ ಇದೆ. ಹಾಗಂತ ಹೇಳ್ಬಿಟ್ಟು ಏನು ನೀವು ಕೆಲಸನೇ ಮಾಡದೆ ಕೂತೀರಾ ಅಂತ ಹೇಳ್ತಾ ಇಲ್ಲ, ಮನಸ್ಥಿತಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಸೋಂಬೇರಿತನದ ಮನಸ್ಥಿತಿ ಜಾಸ್ತಿ ಕಾಣಿಸ್ತಾ ಇದೆ. ಆದರೆ somehow you will manage to work, but not wholeheartedly. And probably ಕೆಲಸನೂ ಅಷ್ಟೇ ಸೊ ಈ ವಾರ ನೀವು ಮಾಡೋ ಕೆಲಸ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಅ ಬಿಗ್ ರಿವಾರ್ಡ್ ಆರ್ ಸಮಥಿಂಗ್ ದಿಸ್ ವೀಕ್. It might come if you have worked hard in the previous weeks, that is there. But this week, as it is, ನಿಮಗೆ ಮಾಡೋ ಮನಸ್ಸು ಇರಲ್ಲ ಅಂತ ಹೇಳ್ತಾ ಇದ್ದೀನಿ. ಮನಸ್ಸಿರಲ್ಲ ಅಂದರೆ ಇಟ್ ಡಸಂಟ್ ಲೆಟ್ ಯು ಬಿ ದಟ್ productive. That's what I'm trying to tell. And overall it's like, there's some kind of emotional journey that you're undergoing wherein ಏನೋ ಸರಿಗಿಲ್ಲ ಅಥವಾ ಒಂದು ಟ್ರಾನ್ಸಿಷನ್. ಯೂಶಲಿ ಎ ಪರ್ಸನ್ ಫ್ರಮ್ ಇವಾಗ ಹಿಂಗಿದೆ ನನ್ನ ಫೇಸು, ಮೇ ಬಿ ಯು ಆರ್ ಲಿಟ್ಲ್ ಲೋ. ಸೊ ದಟ್ ಜರ್ನಿ ಆಫ್ ಬೀಯಿಂಗ್ ಇನ್ ದಟ್
low phase is not so easy, alva. That journey you're undergoing, and probably it need not to be low. Even the you can be in a higher this thing, but that process of the journey is not easy for you. You're undergoing a lot of emotional ups and downs. So ಆ ವಿಚಾರದಲ್ಲಿ and also I see there is a little burden from the family, friends, which you are supposed to carry. So probably that is the reason why you are looking for the support in relationship, and that is why you are feeling lethargic in your personal life, I mean sorry, professional life. So overall it's a phase, Pisces. It too shall pass, so not to worry. ಓಕೆ, ಸೊ ಓವರಾಲ್ ಈ ವಾರದ ಒಂದು ಪ್ರೆಡಿಕ್ಷನ್ಸ್ ಮಾಡಿದ್ದೀನಿ ನಾನು. ಹೋಪ್ ಇಟ್ ಗಿವ್ಸ್ ಯು ಸಮ್ ಗೈಡೆನ್ಸ್ ಆ್ಯಂಡ್ ಲೈಟ್ ಟು ಸೇಲ್ ಥ್ರೂ ದಿಸ್ ವೀಕ್. ಎನಿ ಸಜೆಷನ್ಸ್ ಯು ಮೋಸ್ಟ್ ವೆಲ್ಕಮ್. ನಾನು ಕನ್ನಡ ಇಂಗ್ಲೀಷ್ ಎರಡು ಮಿಕ್ಸ್ ಮಾಡಿ ಮಾತಾಡಿದ್ದೀನಿ. ಐ ಥಿಂಕ್ ಎಲ್ರಿಗೂ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಕೆಲಸ ಮಾಡಿದ್ದೀನಿ. ಅದು ಇಂಗ್ಲೀಷಲ್ಲೂ ಬೇಕು, ಕನ್ನಡದಲ್ಲೂ ಬೇಕು ಅಂತಂದರೆ ಹೇಳಿ. ಮುಂದಿನ ವಾರದಿಂದ ನಾನು ಇಂಗ್ಲೀಷಲ್ಲೂ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟು ಕನ್ನಡದಲ್ಲೂ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು.